ವರದಕ್ಷಿಣೆ ಕಿರುಕುಳಕ್ಕೆ ಇಬ್ಬರು ಮಕ್ಕಳ ತಾಯಿ ನೇಣಿಗೆ, ಗಂಡನನ್ನ ಎತ್ತಾಕಿಕೊಂಡು ಹೋದ ಪೊಲೀಸರು. ದೌರಿ ಕೊಡೋದು ಮತ್ತು ತೆಗೆದುಕೊಳ್ಳೋದು ಎರಡೂ ತಪ್ಪು ಕಣ್ರಿ. ಆದ್ರೆ ಈಗಲೂ ವರದಕ್ಷಿಣೆ ಭೂತ ಮಾತ್ರ ನಿಂತಿಲ್ಲ. ಕೇವಲ ವರದಕ್ಷಿಣೆಗಾಗಿ ಬೆಳಗಾವಿಯ ಗೃಹಿಣಿಯ ಸಾವು ನಡೆದು ಹೋಗಿದೆ ನೋಡಿ. ಬೈ ಈ ರೀತಿ ಫೋಟೋದಲ್ಲಿ ಕಾಣ್ತಿರುವ ಮಹಿಳೆ ಶ್ರೀನಿಧಿ ಸಂತೋಷ್ ನಾವಿ ಕಣ್ರಿ. ಕೇವಲ 28 ವರ್ಷ ಅಷ್ಟೇ. ಬೆಳಗಾವಿಯ ಜ್ಯೋತಿ ನಗರದಲ್ಲಿ ಈ ಘಟನೆ ನಡೆದು ಹೋಗಿದೆ. ಜ್ಯೋತಿಗೆ ಸಂತೋಷ್ ಜೊತೆ 2021ರಲ್ಲಿ ವಿವಾಹವಾಗಿತ್ತು. ಇವರಿಬ್ಬರಿಗೂ 2 ಮಕ್ಕಳಿದ್ದಾರೆ. ಚೆನ್ನಾಗಿದ್ದ ಕುಟುಂಬದಲ್ಲಿ ವರದಕ್ಷಿಣೆ ಮಾರಿ ಮನೆ ಮಾಡಿತ್ತು ನೋಡಿ. ಇದೇ ಕಾರಣಕ್ಕೆ ಆಗಾಗ ಗಂಡ ಹೆಂಡತಿಯ ನಡುವೆ ಜಗಳ ಆಗ್ತಿತ್ತು. ವರದಕ್ಷಿಣೆ ಕಲಹಕ್ಕೆ ಬೇಸತ್ತ ಶ್ರೀನಿಧಿ ಕೊನೆಗೆ ತೋಚಿದ್ದೆ ಸುಸೈಡ್. ಶ್ರೀನಿಧಿ ಮತ್ತು ಸಂತೋಷ್ ಮೊದಲು ಚೆನ್ನಾಗೇ ಇದ್ರು. ಆದ್ರೆ ಆಗಾಗ ಇಬ್ಬರ ಮಧ್ಯೆ ಡೌರಿಗಾಗಿ ಕಲಹ ನಡೆಯುತ್ತಲೇ ಇತ್ತು. ಇಬ್ಬರ ಮಕ್ಕಳ ಮುಂದೆ ಜಗಳ ಆಡಿಕೊಳ್ತಿದ್ರು. ಆದ್ರೆ ಈ ಜಗಳ ತಾರಕಕ್ಕೆ ಹೋಗಿತ್ತು ನೋಡಿ. ಎಲ್ಲಿವರೆಗೂ ಅಂದ್ರೆ ಗಂಡನಾದವನು ಹೆಂಡತಿಯ ಮೊಬೈಲ್ ಕಸಿದುಕೊಂಡು ಚಿತ್ರಹಿಂಸೆ ನೀಡುತ್ತಿದ್ದನಂತೆ. ತವರ ಮನೆಗೆ ಕಾಲ್ ಮಾಡಕ್ಕೂ ಕೊಡ್ತಿರ್ಲಿಲ್ಲ. ಕೊನೆಗೆ ಇಬ್ರು ಮಕ್ಕಳು ಇದ್ದಾರೆ ಅನ್ನೋದರ ಪರಿವೇ ಇಲ್ಲದೆ ಗೃಹಿಣಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾಳೆ. ಮನೆಯ ಮೊದಲ ಮಹಡಿಯ ಕಿಟಕಿ ಗ್ರಿಲ್ಗೆ ವೇಲ್ ಬಿಗಿದುಕೊಂಡು ಆತ್ಮಹತ್ಯೆಗೆ ಮಹಿಳೆ ಶರಣಾಗಿದ್ಲು. ಸದ್ಯಕ್ಕೆ ಗೃಹಿಣಿ ಆತ್ಮಹತ್ಯೆ ಸಂಬಂಧ ಗಂಡ ಸಂತೋಷ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಲ್ಲದೆ ಎಲ್ಲ ಆಯಾಮದಿಂದ ತನಿಖೆ ಕೂಡ ಮಾಡ್ತಿದ್ದಾರೆ. ಕೇವಲ ಗಂಡ ಮಾತ್ರನಾ ಅಥವಾ ಇನ್ಯಾರಾದರೂ ಕಿರುಕುಳ ನೀಡಿದ್ದಾರಾ ಅಂತ ನೋಡ್ತಾ ಇದ್ದಾರೆ. ಯಾವುದೇ ಸೂಸೈಡ್ ಲೆಟರ್ ಸಿಕ್ಕಿಲ್ಲ. ಆದ್ರೆ ಈ ಘಟನೆಯಲ್ಲಿ ಮಕ್ಕಳು ತಾಯಿ ಇಲ್ಲದ ತಬ್ಲಿಯಾಗಿವೆ ನೋಡಿ. ಸಮಸ್ಯೆ ಇದ್ರೆ ಪೊಲೀಸರಿಗೆ ದೂರನ್ನ ನೀಡಬಹುದಾಗಿತ್ತು. ಆದ್ರೆ ಮದುವೆಯಾಗಿ ಕೇವಲ 5 ವರ್ಷದಲ್ಲಿ ಗೃಹಿಣಿ ಇಂಥ ನಿರ್ಧಾರ ತೆಗೆದುಕೊಂಡಿರುವುದು ನಿಜಕ್ಕೂ ಅಪರಾಧವೇ ಸರಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.